ಒಂದಿಷ್ಟು ಇದ್ದಾರೆ, ಮತ್ತು ಕರ್ನಾಟಕದಲ್ಲಿ ಒಂದಿಷ್ಟು ಇದ್ದಾರೆ. ಅದ್ರ ಬಿಟ್ಟರೆ ಮತ್ತೊಂದಿಲ್ಲ. ಆದ್ರೆ ಸರ್ಕಾರ ರಚನೆ ಮಾಡುವಷ್ಟ ಶಕ್ತಿ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆದಂಥ ವಿಷಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈ ಮುಂಬರುವ ದಿನಗಳಲ್ಲಿ ಈ ದಕ್ಷಿಣ ಭಾರತವನ್ನು ಹೇಗೆ ತಗೊಳ್ಬೇಕು ಅನ್ನೋದು ಸಂದರ್ಭದಲ್ಲೇ ವಿಜಯ ಸಹಿತ ತಮಿಳುನಾಡಿನಲ್ಲಿ ಹೊಸದಾಗಿ ಹುಟ್ಟಂಥ ತಾರೆ ಸ್ಟಾರ್ ಇವತ್ತು ರಾಹುಲ್ ಗಾಂಧಿಯವ್ರ ಜೊತೆ ಕೂಡಿಕೊಂಡು ಸರ್ಕಾರ ರಚನೆ ಮಾಡಲಿಕ್ಕೆ ಹೊರಟಿದ್ದನ್ನು ನೋಡಿದಾಗ, ಸರ್ಕಾರ ರಚನೆ ಮಂಡನೆ ಮಾಡಿದ್ದನ್ನು ನೋಡಿದಾಗ ಸಹಜವಾಗಿ ಯಾವುದನ್ನು ಅಳಿಸಿ ಹಾಕಬೇಕು ಅಂತ ಮಾಡಿದರು ಮೋದಿಯವರು ಕಾಂಗ್ರೆಸ್ಸನ್ನು. ಆ ಕಾಂಗ್ರೆಸ್ ಮತ್ತೆ ಚಿಗಲಿಕ್ಕೆ ಶುರು ಆಗ್ಯದ, ಮತ್ತೊಂದು ದೋಸ್ತಿ ಆಗ್ಯದ. 5 ಜನ ಬಂದಿರ್ಬೋದು, ಆದರೆ ಒಂದು ಕಾಲಕ್ಕೆ ಈ ತಮಿಳುನಾಡನ್ನು ಕಾಂಗ್ರೆಸ್ ಆಳಿದ್ದೇನೆ ಸುಳ್ಳ. ಕಾಮರಾಜರ ಕಾಲಕ್ಕೆ 52ರಿಂದ 67 ತನಕ ಆಳ್ತಾರೆ. ಕಾಮರಾಜರ ಅದರ ಮುಖ್ಯಮಂತ್ರಿ ಆಗಿದ್ದರು ಕಾಂಗ್ರೆಸ್ಸಿಗರು. ಹೀಗಾಗಿ ಕಾಂಗ್ರೆಸ್ಸಿನ ನೆಲೆ ಬೇರೆ ಬೇರುಗಳಲ್ಲಿದ್ದಾವೆ. ಅದ ನಂತರ 60, 16, 20 ಈಗ ರೆಗ್ಯುಲರ್ಲಿ ತನ್ನ ಅಸ್ತಿತ್ವ ತೋರಿಸ್ಕೊಳ್ತಾ ಬಂದಿದ್ದು. ಈ ಸಲ 5 ಆಗ್ಯದ ಈ ಸಲದ್ದು. ಹೀಗಾಗಿ ಕಾಂಗ್ರೆಸ್ಸಿಗೆ ತಮಿಳುನಾಡಲ್ಲಿ ಅಸ್ತಿತ್ವದ 77 ನಂತರ ಪೂರ್ತಿಯಾಗಿ ಅಸ್ತಿತ್ವ ಕಡಿಮೆ ಆದಿದ್ದು. ಅದರಲ್ಲೂ ವಿಶೇಷವಾಗಿ ಎಂ ಜಿ ರಾಮಚಂದ್ರನ್ ಬಂದಮೇಲೆ ಆನಂತರ ಜಯಲಲಿತಾ ಅವ್ರು ಬಂದರು, ನಮ್ಮ ಕರುಣಾನಿಧಿ ಅವರು ಬಂದರು. ಈಗ ಮತ್ತು ವಿಜಯ್ ಅನ್ನುವಂಥ ಒಂದು 3ನೇ ಶಕ್ತಿ ಉಳ್ಕೊಂಡದ್ದು. ಅದಕ್ಕೆ ಮತ್ತು ಕಾಂಗ್ರೆಸ್ ಜಾಯಿಂಟ್ ಆಗ್ಯದ. ಹೀಗಾಗಿ ಕಾಂಗ್ರೆಸ್ಸಿಗೆ ಹೆಚ್ಚಿನ ಅವಕಾಶ ತಮಿಳುನಾಡಲ್ಲಿ ಸಿಗುವ ಸಾಧ್ಯತೆ ಹೆಚ್ಚಾಗಿದ್ದರಿಂದಾಗಿ ಎರಡೂ ಈ ದ್ರವಿಡ